ಹೋಗ್ಬಿಟ್ಟು ನಾವೇ ಎಲ್ಲ ಇಟ್ಕೊಂಡು 1 ಅವರ್ ಅಲ್ಲಿ ಮುಕ್ಕಾಲು ಡ್ರಮ್ ಪೂರ್ತಿ 50 ನಿಮಿಷ ಬರುತ್ತೆ. ಮುಕ್ಕಾಲು ಅವರ್ ಡ್ರಮ್ ಪೂರ್ತಿ ಮುಕ್ಕಾಲು ಅವರ್ ಬರ್ತದೆ ಅಷ್ಟೇ. ಅದು ಸರ್ಕಾರಿ ಕೆಲಸ ದೇವ್ರ ಕೆಲಸ, ಅದು ಸಿಕ್ಕ ಮೇಲೆ ಸರಿಯಾಗಿ ಮಾಡಬೇಕು. ಆದರೆ ಸಿಕ್ಕಂಥ ಕೆಲಸನ ಉಡಾಫೆ ಮಾಡ್ಕೊಂಡು ಒಂದಿಷ್ಟು ಅಧಿಕಾರಿಗಳು ತಮ್ಮ ಮನಸ್ಸು ಇಚ್ಛೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಮಾತಾಡಿಕೊಟ್ಟಿರೋದು ಯಡಿಯೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕುಮಾರ್ ಎನ್ನುವ ವಾಟರ್ಮ್ಯಾನ್. ಈ ವಾಟರ್ಮ್ಯಾನ್ ಮಾಡಬೇಕಾದಂಥ ಸಮಯದಲ್ಲಿ ಎಣ್ಣೆ ಹೊಡ್ಕೊಂಡು ಬಾರಲ್ಲಿರ್ತಾರಂತೆ. ಇವರು ಸರಿಯಾಗಿ ನೀರು ಸಹ ಬಿಡಲ್ವಂತೆ. ಈ ರೀತಿ ಆದರೆ ಪಾಪ ಬಡ ಜನರು ಮತ್ತು ಮಧ್ಯಮ ವರ್ಗದವರಿಗೆ ಕುಡಿಯೋಕ್ಕೆ ಮತ್ತು ಅವ್ರಿಗೆ ಬಳಕೆ ಮಾಡ್ಕೊಳ್ಬೇಕಾದಂಥ ನೀರು ಸಿಗೋದಾದ್ರೂ ಹೇಗೆ, ಇವರ ಮೇಲೆ ಆದಷ್ಟು ಬೇಗ ಕ್ರಮ ಆಗಬೇಕನ್ನೋದು ಯಡಿಯೂರು ಪಂಚಾಯಿತಿಯ ಸಾರ್ವಜನಿಕರ ಆಗ್ರಹ. ಅಲ್ಲ, ತಿರ್ಸ್ಕೋಬೇಕಾದ್ರೆ ನಾನು ತೋರಿಸ್ತೀನಿ. ನಾನು ವಿತ್ ರೆಕಾರ್ಡ್ ಇಕ್ತೀನಿ. ಈಗ ವಿತ್ ರೆಕಾರ್ಡ್ ಇಕ್ತೀನಿ. ಈಗ ಹೋಗ್ಬೇಕು. ನಾನು ನಮ್ಮ ಏರಿಯಾಗೆ ನೀರು ಬಿಟ್ಟಿಲ್ಲ. ದಿನ ಬೆಳಗಾಯ್ತು ಅಂದರೆ ನಾವು ಓಟ್ ಪವರ್ ಇರೋದಲ್ಲಿ ಓಟ್ ಕೇಳಕ್ಕೆ ಹೋಗ್ತೀವಿ. ನೀರೇ ಬಿಟ್ಟಿಲ್ಲ, ನೀವು ನಿಮ್ಮ ಯೋಗ್ಯತೆಗೆ ನೀರು ಬಿಡ್ಸೋಕ್ಕಾಗಲಿಲ್ಲ ಅಂದರೆ ಅವ್ರ ಮುಂದೆ ತಲೆ ಬಕ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ನೀವುಗಳು ಬನ್ನಿ, ಅಲ್ಲಿ ಹೋಗೋಣ, ಕೇಳೋಣ. ಒಂದೊಂದು ಮನೆಗೆ ನೀರು ಬಂದವೆ ಅಂತಂದರೆ ನೀವು ಬನ್ನಿ, 1 to 1 ಹೋಗೋಣ. ನನಗೆ ಇಲ್ದಿರೋ ಮುಂದಿರೋ ಪುಲಾರ ಬೇಡ. ಆಫ್ ಮಾಡೋದು ಯಾಕೆ ಆಫ್ ಮಾಡೋಣ ಗೊತ್ತಾಗಬೇಕು. ಯಡಿಯೂರು ಪಂಚಾಯತಿ ಬಂಡವಾಳ ಗೊತ್ತಾಗಬೇಕು. ಇವತ್ತಿನವರೆಗೂ ನಾವು ಸುಮ್ಮನಿದ್ದು. ಯಡಿಯೂರು ಪಂಚಾಯತಿ ಬಂಡವಾಳ ಹೊರಗಡೆ ಜನಕ್ಕೆ ಗೊತ್ತಾಗಬೇಕು. ಯಡಿಯೂರು ಪಂಚಾಯತಿ ಬಂಡವಾಳ ಗೊತ್ತಾಗಬೇಕು. ಗೊತ್ತಾಗ ಗಂಟ ಬಿಡಲ್ಲ ಗುರು ನಾನು. ನೀನು ಅಧ್ಯಕ್ಷ, ಈ ಪಂಚಾಯತಿಲಿ ಅಧ್ಯಕ್ಷ. ಓಟ್ ಕೇಳಕ್ ಬರವ ನೀನು? ಹಂಗಾರೆ ಬರಲ್ವ ನೀನು? ಬರಲ್ಲ ಅಂತ ಹೇಳು. ಓಟ್ ಕೇಳಬೇಡ. ಈ ಖಾಲಿ ಕೊಡ ಅಲ್ಲಿಗೆ, ಅಲ್ಲಿಂದ ಆಚೆಗೆ ಇಕ್ಕಕ್ಕೆ ಆಯ್ತದ ನಿನ್ ಕೈಲಿ? ಮತ್ತೆ ಸುಮ್ ಕೂತ್ಕೊ. ಮತ್ತೆ ನೀರ್ ಕೇಳ್ತಾ ಇದ್ದಾನೆ, ಸುಮ್ ಕೂತ್ಕೊ. ಮತ್ತೆ ನೀನು ವಹಿಸ್ಕೊಬೇಡ ನೀನು ಯಾರನ್ನು. ಏನ್ಕೆ ನೀರ್ ಬಿಟ್ಟಿಲ್ಲ ಕೇಳ್ತಾ ಇದೀನಿ ನಾನು. ಸೆಕ್ರೆಟರಿ ಸಾಹೇಬ್ರು ಕೇಳ್ತೀನಿ. ನೀನು ವಿಡಿಯೋನು ಕೇಳ್ಬೇಕಂಡ್ರಿ. ವಿಡಿಯೋನು ಕೇಳ್ಬೇಕು, ವಿಡಿಯೋನು ಇರ್ಬೇಕು ಸಾಕ್ಷಿ. ಆಮೇಲೆ ನೀವು ಅಂತೀರ ಕಣಪ್ಪ, ಪಂಚಾಯತಿ ಮೆಂಬರ್ಗೆ ಬಂದು ಅಲ್ಲೇ ಮಾಡ್ದ ನೂಕಾಡ್ದ, ಯಾಕೆ ಬೇಕಪ್ಪ ಅದು? ವಾಟರ್ಮ್ಯಾನ್ನ ವಹಿಸ್ಕೊಂಬರ್ತಿರೋರು ಮಾಜಿ ಪಂಚಾಯಿತಿ ಮೆಂಬರ್ ಆದಂತಹ ದೀಪು ಅನ್ನೋರು. ಇಲ್ಲಿ ಸಾರ್ವಜನಿಕರ ಮತ ಪಡೆದು ಅವರಿಂದ ಚುನಾಯಿತರಾದಂತಹ ವ್ಯಕ್ತಿಗಳು ಸಾರ್ವಜನಿಕರ ಕಷ್ಟ ಕೇಳಬೇಕು ಮತ್ತು ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಆದರೆ ಈ ಮಹಾನುಭಾವ ಅದನ್ನು ಬಿಟ್ಟು ಒಬ್ಬ ಕುಡುಕ ವಾಟರ್ಮ್ಯಾನ್ಗೆ ಪರವಾಗಿ ನಿಲ್ತಾರೆ ಅಂದರೆ ಇಲ್ಲಿ ವ್ಯವಸ್ಥೆ ಏನಾಗ್ತಿದೆ ಅನ್ನೋದು ಸಾರ್ವಜನಿಕರೇ ನಿರ್ಧಾರ ಮಾಡಬೇಕು. ನಾನು ಕರ್ಕೊಂಡು ಬಾಗ್ಲಾಕ್ಸ್ತೀನಿ. ನೀನು ವಹಿಸ್ಕೋಬೇಡ ರೀ ಪಂಚಾಯತಿನ. ನಾನು ಬಾಗ್ಲಾಕ್ತೀನಿ, ನಂಗೆ ತಾಕತ್ತಿದೆ. ನಮ್ಮ ಪಂಚಾಯತಿ ಬಾಗ್ಲಾಕ್ತೀನಿ, ನಂಗೆ ತಾಕತ್ತಿದೆ ರೀ. ಪಂಚಾಯತಿ ಬಾಗ್ಲಾಕ್ತೀನಿ. ಯಾವ್ಯಾವ ಹಗರಣ ಎಲ್ಲೆಲ್ಲಿ ಆಗವೆ ತೋರಿಸ್ತೀನಿ. ನನಗೆ BP ರೈಸ್ ಮಾಡ್ಬೇಡ, ಸುಮ್ಮನಿರು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.